ರಿಯಲ್ ಎಸ್ಟೇಟ್ ಉದ್ಯಮಿಗಳಾದಂಥ ಕರಿಬಸಪ್ಪನವರ ಜನ್ಮದಿನದ ಪ್ರಯುಕ್ತ ಇಂದು ಸರ್ಕಾರಿ ನೂರು ಆಸ್ಪತ್ರೆಯಲ್ಲಿ ಅಭಿಮಾನಿಗಳು ಆದಂಥ ಜೀವನ್ ಕೆಂತ ಹಾಗೂ ಎಲ್ಲ ಸಂಘಟನೆಗಳು ಸೇರಿ ಅವರ ಅಭಿಮಾನಕ್ಕೋಸ್ಕರ ಜನ್ಮದಿನದ ಪ್ರಯುಕ್ತ ಬ್ರೆಡ್ಡು ಹಣ್ಣು ಹಂಪಲನ್ನು ವಿತರಿಸ್ತಿದ್ದಾರೆ. ಹಾಗೆ ಸಿಹಿ ಊಟವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಒಂದು ಯಶಸ್ವಿ ಕಾರ್ಯಕ್ರಮ ಎಲ್ಲ ಕರಿಬಸಪ್ಪನವರ ಜನ್ಮದಿನದ ಪ್ರಯುಕ್ತ ನಡೆಯುತ್ತಿದ್ದು ಅವರ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಆ ಭಗವಂತ ಅವರಿಗೆ ಕರುಣಿಸಲಿ ಅಂತಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ತಳಕಲ್ ಕರಿಬಸಪ್ಪನವರ ಜನ್ಮದಿನದ ಪ್ರಯುಕ್ತ ಬಡವರಿಗೆ ಹಾಗೂ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಊಟದ ಕಾರ್ಯಕ್ರಮ ಮತ್ತು ಆಹಾರದ ಕಿಟ್ಟನ್ನು ಕೂಡ ಈ ಒಂದು ವ್ಯವಸ್ಥೆಯನ್ನು ಅಭಿಮಾನಿಗಳು ಆದಂಥ ಜೀವನ್ ಹಾಗೂ ಮಂಜುನಾಥ್ ಹಾಗೂ ಎಲ್ಲ ಸಂಘಟಕರು ನೆರವೇರಿಸಿರುತ್ತಾರೆ. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ತಾನೇ ಈ ಹೆಸರನ್ನು ಹೂವಿನಡಗಲಿ ಕ್ಷೇತ್ರದಲ್ಲಿ ಮೇಲಿಂದ ಮೇಲೆ ಕೇಳ್ತಾ ಇದ್ದಾರೆ ಜನ. ತಳಕಲ್ ಕರಿಬಸಪ್ಪ ಅತ್ಯಂತ ಬೆಂಗಳೂರು ಮಟ್ಟದ ಯಡಿಯೂರಪ್ಪನವರ ಕುಟುಂಬದ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥವರು. ವಿಜಯೇಂದ್ರ ರಾಘವೇಂದ್ರ ಯಡಿಯೂರಪ್ಪನವರ ಮಕ್ಕಳಾದಂತಹ ವಿಜಯೇಂದ್ರ ರಾಘವೇಂದ್ರ ಅವರಿಗೆ ಬಹಳಷ್ಟು ಹತ್ತಿರದ ಸ್ನೇಹವನ್ನು ಬೆಳೆಸಿದಂಥವರು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಮೂಲತಃ ನಂದಿಹಳ್ಳಿ ಗ್ರಾಮದ ತಳಕಲ್ ಕರಿಬಸಪ್ಪ ಉದ್ಯೋಗವನ್ನರಸಿ ಮಾಯಾನಗರಿಗೆ ತೆರಳಿದರು. ಮಲ್ಲಿಗೆ ನಾಡಿನಿಂದ ಮಾಯಾ ನಗರಿಯತ್ತ ಹೆಜ್ಜೆ ಹಾಕಿದಂತಹ ಕರಿಬಸಪ್ಪನವರಿಗೆ ಆರಂಭದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದು ಕೂಡ ಕಷ್ಟದ ಕೆಲಸವಾಗಿತ್ತು. ಹೊಟ್ಟೆ ತುಂಬಿದರೆ ಸಾಕು, ಮೈತುಂಬ ಬಟ್ಟೆ ಸಿಕ್ಕರೆ ಸಾಕು, ಈ ಬಡತನದಿಂದ ನಾವು ಮುಕ್ತಿ ಹೊಂದಿದರೆ ಸಾಕು, ಅತ್ಯಂತ ಕಷ್ಟದಿಂದ ಕಡು ಬಡತನದಲ್ಲಿ ನಮ್ಮನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದಂತಹ ತಂದೆ ತಾಯಿಗಳನ್ನು ನಾವು ಸುಖವಾಗಿಟ್ಟರೆ ಸಾಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊತ್ತು ಮಾಯಾನಗರಿ ಬೆಂಗಳೂರಿಗೆ ಹೆಜ್ಜೆ ಹಾಕಿದಂತಹ ಕರಿಬಸಪ್ಪ ಇವತ್ತು ಅನೇಕರ ಬಾಯಲ್ಲಿ, ಅನೇಕರ ಮಾತುಗಳಲ್ಲಿ, ಹೊಗಳಿಕೆಗಳ ಮೂಲಕ ಕೂಡ ಚಿರಪರಿಚಿತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಕಷ್ಟ ಕಾಲದಲ್ಲಿ ಬದುಕಿ ಕಷ್ಟವನ್ನು ಸ್ವತಃ ಅನುಭವಿಸಿದಂತಹ ಈ ಕರಿಬಸಪ್ಪ ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತವನ್ನು ಚಾಚ್ತಾರೆ ಎನ್ನುವಂತಹದ್ದು ಇಲ್ಲಿನ ಒಂದು ವಾಡಿಕೆಯಾಗಿದೆ. ಆರಂಭದಲ್ಲಿ ಯಾವುದೇ ವ್ಯಕ್ತಿಗೂ ಕೂಡ ನಾನು ಹೊಟ್ಟೆ ತುಂಬ ಊಟ ಸಿಕ್ಕರೆ ಸಾಕು, ಮೈ ತುಂಬ ಬಟ್ಟೆ ಸಿಕ್ಕರೆ ಸಾಕು ಎನ್ನುವಂತಹ ಒಂದು ಆಸೆ, ಆಕಾಂಕ್ಷೆಗಳು ಬಡತನದಲ್ಲಿ ಮಧ್ಯಮ ವರ್ಗದಲ್ಲಿ ಹುಟ್ಟಿದಂತಹ ನಮ್ಮಂಥ ಎಲ್ಲರಿಗೂ ಕೂಡ ಇರುತ್ತೆ. ಆದರೆ ದೇವರು ಅದು ಯಾವುದೋ ರೂಪದಲ್ಲಿ ಕೊಡೋದಕ್ಕೆ ಶುರು ಮಾಡಿದಾಗ ನಾನು ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಳ್ಬೇಕು, ನಾನು ಕೂಡ ದೊಡ್ಡ ವ್ಯಕ್ತಿ ಆಗಬೇಕು, ಬಡವರಿಗೆ ಒಳ್ಳೆಯದನ್ನು ಮಾಡಬೇಕು, ಇಲ್ಲ ನಾನು ಒಂದು ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಸಹಜವಾದಂತಹ ಆಸೆ ಆಕಾಂಕ್ಷೆಗಳು ಹುಟ್ಟಿಕೊಳ್ತಾ ಇವೆ. ಆ ಒಂದು ಆಸೆ ಆಕಾಂಕ್ಷೆಗಳ ಹೊತ್ತು ಇವತ್ತು ಮತ್ತೆ ಮಲ್ಲಿಗೆ ನಾಡಿಗೆ ಬಂದು ಇಲ್ಲಿನ ಜನಸೇವೆಗಾಗಿ ನಿಂತಿರುವಂತಹ ಕರಿಬಸಪ್ಪ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಆಕಾಂಕ್ಷಿ. ರಾಜಕಾರಣದಲ್ಲಿ ನನ್ನನ್ನು ನಾನು ಗುರುತಿಸಿಕೊಳ್ಳಬೇಕು ಎನ್ನುವಂತಹ ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾ ಇದ್ದಾರೆ. ತಮ್ಮದೇ ಆದಂತಹ ಒಂದು ಸ್ನೇಹ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ತಮ್ಮ ಸಹಾಯ ಹಸ್ತವನ್ನು ಚಾಚುವುದರ ಮೂಲಕ ಒಂದು ರೀತಿ ಹೂವಿನಡಗಲಿ ಕ್ಷೇತ್ರದ ಕೆಲವು ಸಂಘಟನೆಗಳಿಗೆ, ಕೆಲವು ವ್ಯಕ್ತಿಗಳಿಗೆ, ಕೆಲವರಿಗೆ ಜೀವಸೆಲೆಯಾಗಿದ್ದಾರೆ ತಳಕಲ್ ಕರಿಬಸಪ್ಪ ಅಂತಲೇ ಹೇಳ್ಬೋದು. ಕೃಷ್ಣ ನಾಯಕರ ಏನು ಶಾಸಕರಿದ್ದಾರೆ, ಶಾಸಕರಾದಂತಹ ಕೃಷ್ಣ ನಾಯಕರ ಆಪ್ತ ವಲಯದಲ್ಲಿಯೂ ಕೂಡ ಗುರುತಿಸಿಕೊಂಡಿರುವಂತಹ ಕರಿಬಸಪ್ಪ ಮಿತಭಾಷಿ. ಎಷ್ಟೋ ಜನರನ್ನು ನಾವು ನೋಡಿದ್ದೇವೆ ಮಧ್ಯರಾತ್ರಿಯಲ್ಲಿ ಕೊಡೆಯೇರಿಸಿದಂಥವರನ್ನು, ಅತ್ಯಂತ ಸಂಕಷ್ಟದ ಕಾಲದಲ್ಲಿ ಬಡತನದಲ್ಲಿ ಬದುಕಿದರೂ ಕೂಡ
ಶ್ರೀಮಂತಿಕೆ ಬಂದಾಗ ಮಧ್ಯರಾತ್ರಿಯಲ್ಲಿ ಕೊಡೆಯೇರಿಸ್ತಾರೆ. ಆದರೆ ಮಿತಭಾಷಿ ಹಿತನುಡಿಯ ಕರಿಬಸಪ್ಪ ಯಾವುದೇ ಸೊಕ್ಕು ಗರ್ವ ಇಲ್ಲದಂತಹ ವ್ಯಕ್ತಿಯಾಗಿ ಎಲ್ಲರನ್ನು ಕೂಡ ಸ್ನೇಹ ಭಾವದಿಂದ ಕಾಣ್ತಾ ಇದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಮುಂದೆ ಏನಾಗುತ್ತೋ, ಮುಂದಿನ ದಿನಗಳೇನಾಗ್ತಾವೋ, ಅವರಿಗೆ ಯಾವ ಅಧಿಕಾರ ಸಿಗುತ್ತೋ ಅದೆಲ್ಲವೂ ಕೂಡ ಅವರ ಅದೃಷ್ಟ, ಹಣೆಬರಹ, ಯೋಗ ಮತ್ತು ಯೋಗ್ಯತೆಯ ಮೇಲೆ ನಿಂತಿದೆ. ಕರಿಬಸಪ್ಪನವರಿಗೆ ನಮ್ಮ ಸುದ್ದಿವಾಹಿನಿಯಿಂದ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಇಂತಹ ಒಬ್ಬ ಕರಿಬಸಪ್ಪನಿಗೆ ಇವತ್ತು ಎಲ್ಲ ಅವರ ಸ್ನೇಹ ಬಳಗವು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಆಸ್ಪತ್ರೆಯಲ್ಲಿ ಹಣ್ಣು, ಹಾಲು ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಉಳಿಗಿದ ಮಂಜುನಾಥ, ಜೀವರಾಜ್, ಇಡಿಗರ ಲೋಹಿತ್ ಸೇರಿದಂತೆ ಅನೇಕ ಕರಿಬಸಪ್ಪನ ಸ್ನೇಹಿತರು, ಅಭಿಮಾನಿಗಳು, ಮಿತ್ರವೃಂದ ಎಲ್ಲರೂ ಕೂಡ ಇವತ್ತು ಕರಿಬಸಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವುದರ ಮೂಲಕ ನೂರಾರು ವರ್ಷ ಸುಖವಾಗಿರಲಿ, ಕರಿಬಸಪ್ಪನವರು ಇನ್ನೂ ಕೂಡ ಸಮಾಜ ಸೇವೆ ಮಾಡುವಂತಹ ಶಕ್ತಿಯನ್ನು ದೇವರು ನೀಡಲಿ ಎನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ಕರಿಬಸಪ್ಪನವರ ಒಂದು ಜನ್ಮದಿನಾಚರಣೆ ಇದೆ. ಆ ಜನ್ಮದಿನಾಚರಣೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ಕೂಡ ಜರುಗಿದವು.